ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯ ಕರಿ ಹಿಂಡಿ ಅಥವಾ ಮೆಂತ್ಯ ಚಟ್ನಿನ ಮಾಡ್ತಾ ಇದ್ದೀನಿ. ಈ ಚಟ್ನಿ ಒಂದು ವರ್ಷ ಇಟ್ಟರು ಏನೂ ಆಗಲ್ಲ, ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಮಾತ್ರ ತುಂಬಾ ಈಸಿ ಇದೆ. ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದು ವರ್ಷ ಪೂರ್ತಿ ನಾವು ತಿನ್ಬೋದು. ರೊಟ್ಟಿ ಕಾಯಿಪಲ್ಯ ಜೊತೆ ಸ್ವಲ್ಪ ಸ್ವಲ್ಪ ಇದನ್ನು ಚಟ್ನಿನ ಹಚ್ಕೊಂಡು ತಿಂತಾ ಇದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಂದು ವರ್ಷ ಇಟ್ಟರು ಏನೂ ಆಗಲ್ಲ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ನಾನು ಅರ್ಧ ಕೆಜಿಯಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಣ್ಣು ಆಗಿವೆ, ಸ್ವಲ್ಪ ಕಾಯಿನೂ ಇವೆ. ಇಷ್ಟನ್ನು ತೊಗೊಂಡಿದ್ದೀನಿ, ಅರ್ಧ ಕೆಜಿಯಷ್ಟು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು. ಅದರಲ್ಲಿ ನೀರು ಇರಬಾರ್ದು, ಆ ರೀತಿ ಚೆನ್ನಾಗಿ ನೀರನ್ನು ತೆಗೆದು ತೊಗೊಳ್ಳಿ. ಇವಾಗ ನೋಡಿ ಒಂದರಲ್ಲಿ ನಾನು 3 ಭಾಗಗಳು ಮಾಡಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ಈ ರೀತಿ ನೋಡಿ, ಇವಾಗ ಒಂದರಲ್ಲಿ 3 ಭಾಗ ಮಾಡಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ಈ ರೀತಿನೇ ಕಟ್ ಮಾಡಿ ತೊಗೋಬೇಕು. ಯಾಕೆ ಅಂದರೆ ಇವಾಗ ನಾವು ಮಿಕ್ಸರಿಗೆ ಹಾಕ್ತಿರ್ತೀವಿ, ಬೇಗ ಸಣ್ಣಾಗಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ಹಾಕಬೇಕು. ಇವಾಗ ನೋಡಿ ಪೂರ್ತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಹುರಿಬಾರ್ದು, ಹಸಿದಾಗಿಯೇ ರುಬ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪನ ಹಾಕ್ತಾಯಿದ್ದೀನಿ. ಪ್ರತಿ ಸಲ ರುಬ್ಬುವಾಗೂ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಹಾಕಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಒಂದು ಸಲಿಗೆ ರುಬ್ಬುವಾಗ ಇಷ್ಟಿಷ್ಟನ್ನೇ ಹಾಕಿ ರುಬ್ಕೋಬೇಕು. ಹಾಗೆ ಹಸಿಮೆಣಸಿಕಾಯಿನ ರುಬ್ಬಾರ್ದು, ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇರಬೇಕು, ಸ್ವಲ್ಪ ತರಿಯಾಗಿರಬೇಕು, ತುಂಬ ಸಣ್ಣ ಮಾಡ್ಕೋಬಾರ್ದು. ನೋಡಿ ಈ ರೀತಿ ಇರಬೇಕು. ಇವಾಗ ನೋಡಿ ಒಂದು ದೊಡ್ಡ ಬೌಲಲ್ಲಿ ತೆಗೆದು ಇಡ್ತಾ ಇದ್ದೀನಿ. ನೋಡಿ ಮಿಕ್ಸಿಂಗ್ ಬೌಲಲ್ಲಿ ಇದೇ ರೀತಿ ನಾನು ಇನ್ನೊಮ್ಮಿನ ರುಬ್ಬಿ ತೊಗೋತಾ ಇದ್ದೆ. ನೋಡಿ ಇನ್ನೊಂದು ಜಾರಲ್ಲಿ ಹಾಕಿ ಇದೇ ರೀತಿ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 3 ಟೀ ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಇವಾಗ ಪೂರ್ತಿ ರುಬ್ಬಿ ತೊಗೊಂಡಿದ್ದೀನಿ. ನೋಡಿ ಅದರಲ್ಲಿ ನಾನು ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿನ ಇಟ್ಟು ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇವಾಗ 4 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ನೋಡಿ ಈ ಟೀ ಸ್ಪೂನಿಂದ 4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಈ ಬೌಲ್ ತುಂಬ ಆಗಿದೆ. ಇವಾಗ ಅದೇ ಟೀ ಸ್ಪೂನಿಂದ 1/2 ಟೀ ಸ್ಪೂನಷ್ಟು ಮೆಂತ್ಯಕಾಳನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಯಾವುದೇ ರೀತಿ ಉರಿಬಾರ್ದು, ಹಾಗೇ ಪೌಡ್ರ್ ಮಾಡಿ ತೊಗೋಬೇಕು. ಇವಾಗ ಪೌಡ್ರ್ ಆಗಿದೆ ನೋಡಿ, ಈ ರೀತಿ ಪೌಡ್ರ್ ಮಾಡಿ ತೊಗೊಳ್ಳಿ. ಇವಾಗ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಪೌಡ್ರನ್ನು. ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ನಾನು 1 ಬೌಲಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸಿಪ್ಪಿ ತೆಗೆದಿರುವಂಥ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಬೇಕು, ಜಜ್ಜಿ ಅದು ಹಾಕಬಾರ್ದು. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಹಳ್ಳಿ ಸೈಡು ತುಂಬ ಮಾಡ್ತಾ ಇರ್ತಾರೆ, ಬಿಸಿಲಿರುವಾಗ ಮಾಡಿ ಇಟ್ಟುಕೊಂಡು ವರ್ಷ ಪೂರ್ತಿ ತಿಂತಾ ಇರ್ತಾರೆ. ಇವಾಗ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಇವಾಗ ನೋಡಿ ಏರ್ಟೈಟ್ ಕಂಟೈನರ್ ಇರುವಂಥ ಬಾಕ್ಸನ್ನು ತೊಗೊಂಡಿದ್ದೀನಿ. ಈ ರೀತಿ ಇರುವ ಬಾಕ್ಸನ್ನು ತೊಗೊಂಡು ಕರೆಕ್ಟಾಗಿ ಇದನ್ನು ಈ ರೀತಿ ಹಾಕ್ತಾಯಿದ್ದೀನಿ. ನೋಡಿ ಹಾಕಿ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. 2 ಪದರ ಹಾಕಿ ನಾನು ಹಾಕ್ತಾ ಇರೋದು. ಹಾಕಿ ಇವಾಗ ನಾನು ಒಂದು ರಬ್ಬರನ್ನು ಹಾಕ್ತಿದ್ದೀನಿ. ನೋಡಿ ಹಾಕಿ ಇದನ್ನು ಬಿಸಿಲಲ್ಲಿ ಇಡಬೇಕು. 2 ರಿಂದ 3 ದಿನ ಬಿಸಿಲಲ್ಲಿ ಇಡಬೇಕು. ನೋಡಿ ಇವಾಗ ಇದು ಫಸ್ಟ್ ಡೇ. ಇದೇ ರೀತಿ ನಾನು 2 ರಿಂದ 3 ದಿನ ಬಿಸಿಲಲ್ಲಿ ಇಟ್ಟಿದ್ದೀನಿ. ಇದು ಸೆಕೆಂಡ್ ಡೇ. ನೋಡಿ ಈ ರೀತಿ ಬಿಸಿಲಲ್ಲಿ ದಿನ ಇಡ್ತಾ ಇರಬೇಕು, ಒಂದು 2 ರಿಂದ 3 ದಿನ. 2 ದಿನ ಆದ ನಂತರ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ, ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊಡ್ಕೊಳ್ಳುತ್ತೆ. ನೋಡಿ ಕೆಳಗೆಲ್ಲ ನೀರು ಬಿಟ್ಟಿರುತ್ತೆ. ನೋಡಿ ಇವಾಗ ಕೆಳಗೆ ನೀರು ಇರುತ್ತೆ ನೋಡಿ, ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋಬೇಕು. ಮಾಡ್ತಾ ಇದ್ದರೆ ಮನೆ ತುಂಬ ಪರಿಮಳ ಬರ್ತಾ ಇರುತ್ತೆ. ಅದರಲ್ಲಿ ಹಾಕಿರುವಂಥ ಸಾಸಿವೆ ಮತ್ತು ಮೆಂತ್ಯಕಾಳು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ನೋಡಿ ಕೆಳಗೆಲ್ಲ ನೀರು ಬಿಟ್ಟಿದೆ.
ಇವಾಗ ನಾನು ಒಂದು ಬೌಲಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಈ ಬೌಲಿಂದ ಒಂದು ಬೌಲಷ್ಟು ಎಣ್ಣೆನ ತೊಗೊಂಡು ಚೆನ್ನಾಗಿ ಕಾಯಿಸ್ಬೇಕು. ಕಾಯಿಸಿ ಆರಿದ ನಂತರ ಇದನ್ನು ಎಣ್ಣೆ ಸೇರಿಸ್ಬೇಕು. ನೋಡಿ ಇವಾಗ ಈ ರೀತಿ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ಪೂರ್ತಿ ನಾವು ಚಟ್ನಿನ ತಿನ್ಬೋದು. ಈ ರೀತಿ ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ರೊಟ್ಟಿ ಕಾಯಿಪಲ್ಯ ಜೋಡಿ ಈ ರೀತಿ ಸೈಡು ಹಚ್ಕೊಂಡು ತಿಂತಾ ಇದ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಅದೇ ಎಣ್ಣೆನ ಹಾಕ್ತಿದ್ದೆ ನೋಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಉಳಿದಿರುವಂಥ ಎಣ್ಣೆನೂ ಸಹ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೋತಾಯಿದ್ದೀನಿ. ತುಂಬಾ ರುಚಿ ಇರುತ್ತೆ. ಮಾಡುವಾಗಲೇ ಅದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಮಿಕ್ಸ್ ಮಾಡಿ ಮತ್ತೆ ನಾನು ಅದೇ ಬಾಕ್ಸಲ್ಲಿ ಇದನ್ನು ಪುನಃ ಹಾಕಿ ಇಡ್ತಾಯಿದ್ದೆ ನೋಡಿ. ಹಾಕಿ ಇದನ್ನು ಕಾಟನ್ ಬಟ್ಲಿಂದ ಮತ್ತೆ ಕವರ್ ಮಾಡಿ ಇದನ್ನು ಒಂದು 2ರಿಂದ 3 ದಿನ ಮತ್ತೆ ಬಿಸಿಲಲ್ಲಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಟ್ನಿ ಮಾತ್ರ. ಇವಾಗ ರಬ್ಬರ್ ಹಾಕಿ ಮತ್ತೆ 2ರಿಂದ 3 ದಿನ ಇಟ್ಟು ನಾನು ತಗೋತಾಯಿದ್ದೀನಿ. ಇವಾಗ ನೋಡಿ 2 ದಿನ ಆಗಿದೆ, 2ರಿಂದ 3 ದಿನ ಆಗಿದೆ. ಕರೆಕ್ಟಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಬಿಸಿಲಿರುವಾಗಲೇ ಈ ರೀತಿ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ತಿನ್ಬೋದು. ನಾವು ಚಿಕ್ಕವರಿದ್ದಾಗ ಅಮ್ಮ ಮಾಡ್ತಾಯಿದ್ರು, ತುಂಬ ಇಷ್ಟ ಆಗ್ತಿತ್ತು. ಈ ಚಟ್ನಿ ಮಾತ್ರ ಸೂಪರಾಗಿ ಬರುತ್ತೆ. ಇಲ್ಲಿವರೆಗೂ ನೀವು ಈ ರೀತಿ ಚಟ್ನಿನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇಷ್ಟು ರೆಡಿ ಮಾಡಿದ ನಂತರ ಫ್ರಿಜ್ಜಲ್ಲಿ ಇಟ್ಟು ತಿನ್ನಿ. ವರ್ಷ ಪೂರ್ತಿ ಇಟ್ಟರು ಏನೂ ಆಗೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಆಗಿನ ಕಾಲದಲ್ಲಿ ಫ್ರಿಜ್ ಇರ್ತಾ ಇರಲಿಲ್ಲ. ಅಂದರೆ ಅಮ್ಮಂದಿರು ತುಂಬ ಕೇರ್ಫುಲ್ಲೇ ನೋಡ್ತಾ ಇರ್ತಿದ್ರು, ಮೇಲೆ ಚೆಕ್ ಮಾಡಿ. ಇವಾಗ ಬಿಸಿ ಲೈಫ್ ಇರೋದ್ರಿಂದ ಯಾರಿಗೂ ಚೆಕ್ ಮಾಡಿ ಇಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟು ತಿಂತಾಯಿರಿ, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.